everyone, welcome back to my YouTube ಚಾನಲ್. ಏನಪ್ಪ ಹೊಸ ವಿಡಿಯೋ ಮಾಡೋಣ ಅಂತ ಅಂದ್ಕೊಳ್ತಿದ್ದೆ. ಆವಾಗ ಕುಕಿಂಗ್ ವ್ಲಾಗ್ ಮಾಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇವತ್ತು ನಾನು ಕುಕಿಂಗ್ ಮಾಡ್ತಾಯಿದ್ದೀನಿ. ಏನು ಕುಕ್ ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ನಾಟಿ ಹಳ್ಳಿ ಸ್ಟೈಲ್ ಬಸ್ಸಾರು, ಹಾಗೆ ಬೀನ್ಸ್ ಪಲ್ಯ ಆ್ಯಂಡ್ ಮುದ್ದೆ ನಾನು ಮಾಡ್ತಾಯಿಲ್ಲ, ಬಟ್ ಬಸ್ಸಾರು ಮತ್ತು ಪಲ್ಯನ ಟ್ರೈ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಫಸ್ಟ್ ಚಾಪಿಂಗ್ ಮಾಡ್ಕೊತಾ ಇದ್ದೀನಿ. ಏನೇನು ತರಕಾರಿ ಬೇಕು ಅದನ್ನೆಲ್ಲ ಕಟ್ ಮಾಡಿಕೊಂಡೆ. ಇವತ್ತು ಮಂಡೇ ನನಗೆ ಹಾಲಿಡೇ ಇತ್ತು, ಹಾಗಾಗಿ ಈ ಒಂದು ಟ್ರಯಲ್. ಈರುಳ್ಳಿ ಕಟ್ ಮಾಡಿ ಕಣ್ಣು ಸಖತ್ತಾಗಿ ಉರಿ ಬಂತು. ಬೀನ್ಸ್ ಪಲ್ಯ ಮಾಡೋದಕ್ಕೆ ಬೀನ್ಸ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೆ. ಇದು ನನ್ನ ಫಸ್ಟ್ ಲಾಂಗ್ ವಿಡಿಯೋ ಆಗಿರುತ್ತೆ. ಸೊ ಯಾವಾಗಲೂ ಶಾರ್ಟ್ ವೀಡಿಯೋಸ್ನೇ ಹಾಕ್ತಾಯಿದ್ದೆ. ಫಾರ್ ದ ಫಸ್ಟ್ ಟೈಮ್ ಲಾಂಗ್ ವೀಡಿಯೋನ ಹಾಕೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಲಾಂಗ್ ವೀಡಿಯೋದಲ್ಲಿ ಫಸ್ಟ್ ಕುಕಿಂಗ್ ಚಾಲೆಂಜ್ ತೊಗೊಂಡು ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ಫುಲ್ ಪ್ರಾಪರಾಗಿ ಹೆಂಗೆ ಕುಕ್ ಮಾಡ್ತಾಯಿದ್ದೀನಿ ಅಂತ ವೀಡಿಯೋ ಮಾಡೋಕ್ಕಾಗಿಲ್ಲ. ಅದ್ರ ಮಧ್ಯಾಹ್ನ ನೋಡಿ ತಿಂತಾಯಿದ್ದೀನಿ. ಟೈಮ್ ಆಲ್ರೆಡಿ 1:15 ಆಗೋಗಿತ್ತು. ಸೊ ಹಾಗಾಗಿ ಮಧ್ಯಾಹ್ನ ಊಟಕ್ಕೆ ಆವಾಗ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಸೊ ಬೇಳೆ ಹೆಸ್ರು ಕಾಳನ್ನ ಕುಕ್ಕರ್ಗೆ ಹಾಕಿ ತೊಳೆದು ವಿಷಲ್ ಕೂಗಿಸ್ಬೇಕು. ಸೊ ಅದ್ರ ಜೊತೆ ಏನೇನು ಹಾಕಿದೆ ಅಂತ ಹೇಳಿದ್ರೆ ಒಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಹಾಗೆ ಒಂದು ಟೊಮ್ಯಾಟೋನ ಹಾಕಿದೆ. ನೋಡಿ, ಒಂದು ಟೊಮ್ಯಾಟೋನ ತೊಗೊಂಡು ಹಾಗೆ ಕಟ್ ಮಾಡಿದೆ, ಹಾಗೆ ಹಾಕ್ತಾಯಿದ್ದೀನಿ. ಆಮೇಲೆ ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ಅದಕ್ಕೆ ಸೊ 2ರಿಂದ 2.5 ಗ್ಲಾಸಷ್ಟು ನೀರು ಹಾಕಿ ಉಪ್ಪು ಹಾಕಿ ವಿಷಲ್ ಕೂಗಿಸ್ತಾ ಇದ್ದೀನಿ. 2 ವಿಷಲ್ನ ಕೂಗಿಸ್ದೆ ನಾನು. ಸೊ ಅದಕ್ಕೆ ಪಲ್ಯಕ್ಕೆ ತೆಂಗಿನಕಾಯಿ ಬೇಕಲ್ಲ, ಅದನ್ನು ತೆಗೆದಿಟ್ಟು ಪ್ಲೇಟ್ಸ್ನೆಲ್ಲ ಅರೇಂಜ್ ಮಾಡ್ತಾಯಿದ್ದೆ. ಅದ್ರ ಮಧ್ಯೆ ಚಾಕ್ಲೇಟ್ ತಿನ್ನೋಣ ಅಂತ ತಿಂತಾಯಿದ್ದೆ. ಓಕೆ, ಆಮೇಲೆ 2 ವಿಷಲ್ ಆದಮೇಲೆ ಎಲ್ಲ ಮೆಣಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಅದು ಆ್ಯಂಡ್ ಬೆಳ್ಳುಳ್ಳಿ ಮತ್ತು ಟೊಮ್ಯಾಟೋನ ಗ್ರೈಂಡ್ ಮಾಡಿಕೊಂಡೆ. ಆಮೇಲೆ ಇನ್ನು ಬಾಕಿ ಏನು ಕಾಳು ನೀರೆಲ್ಲ ಉಳಿದಿತ್ತು ಅದರೊಳಗಡೆಗೆ ಬೀನ್ಸ್ ಮತ್ತು ಹೀರೆಕಾಯಿ ಹಾಕಿ ಬೇಯೋದಕ್ಕೆ ಬಿಟ್ಟಿದ್ದೆ. ಅದು ಚೆನ್ನಾಗಿ ಹೀರೆಕಾಯಿ ಮತ್ತು ಬೀನ್ಸ್ ಕುಕ್ ಆಗಬೇಕು. ಸೊ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೆ ಅದಕ್ಕೆ. ಅದಾದಮೇಲೆ ಸಾಲ್ಟ್ ಹಾಕಿ ಸ್ವಲ್ಪ 10 to 15 ಮಿನಿಟ್ಸ್ ಕುದಿಯೋಕ್ಕೆ ಬಿಡಬೇಕು. ಇವಾಗ ಅದನ್ನು ಟೊಮ್ಯಾಟೊ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಅದನ್ನ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಗ್ರೈಂಡ್ ಮಾಡ್ಕೊಂಡಾಯಿತು. ಇವಾಗ ಇದು ಕುದೀತಾ ಇತ್ತಲ್ಲ, ಒಂದು ರೌಂಡ್ ಮಿಕ್ಸ್ ಮಾಡಿದೆ. ನೋಡಿ, ಗ್ರೈಂಡ್ ಮಾಡ್ಕೊಂಡಿದ್ದ ಪೇಸ್ಟ್ ಈ ರೀತಿ ಇದೆ. ಸೊ ಇವಾಗ ಅದು ಕುದೀತಾ ಇರೋದ್ರಿಂದ ಚೆನ್ನಾಗಿ ಡಾರ್ಕ್ ಗ್ರೀನ್ ಕಲರ್ ಆಗಬೇಕದು. ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದಾದಮೇಲೆ ಅದನ್ನು ಕಾಳನ್ನ ಮತ್ತು ತರಕಾರಿನ ಬಸಿಬೇಕು. ಮೀನ್ಸ್ ನೀರನ್ನೆಲ್ಲ ತೆಗೆದು ತರಕಾರಿ ಸಪ್ರೇಟ್ ಮಾಡ್ತಾಯಿದ್ದೆ. ಬಸ್ಸಾರಿಗೆ ಬರೀ ನೀರು ಥರ ಇರಬೇಕಲ್ವ. ಸೊ ಅದರಲ್ಲಿದ್ದ ತರಕಾರಿನೆಲ್ಲ ಪಲ್ಯಕ್ಕೆ ಯೂಸ್ ಮಾಡಿಕೊಂಡು ಅದರಲ್ಲಿದ್ದಂಥ ನೀರಿಗೆ ಏನು ಗ್ರೈಂಡ್ ಮಾಡ್ಕೊಂಡಿದ್ವೋ ಅದನ್ನು ಹಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಬಸ್ಸಾರು ರೆಡಿ ಆಗುತ್ತೆ. ನೀವು ನೋಡ್ತಾ ಇರ್ಬೋದು. ಸೊ ಏನು ನೀರು ನಾವು ಬಸ್ತಿದ್ವು ಅದರೊಳಗಡೆಗೆ ನಾವು ರುಬ್ಬಿದಂಥದನ್ನ ಹಾಕಿ ಮತ್ತು ಉಪ್ಪು ಹಾಕಿದ್ದೀವಿ. ನೆಕ್ಸ್ಟ್ ಈ ಕಡೆ ಪಲ್ಯಕ್ಕೆ ರೆಡಿ ಮಾಡಿಕೊಂಡೆ. ಸೊ ಪಲ್ಯಕ್ಕೆ ಎಣ್ಣೆ ಹಾಕಿ ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕಿ ಪಲ್ಯ ಏನು ಬಸ್ಕೊಂಡಿದ್ದ ತರಕಾರಿ ಇತ್ತು ಅದನ್ನು ಹಾಕಿ ಮಿಕ್ಸ್ ಮಾಡಿ ಹಾಗೆ ಸಾರು ಈ ಕಡೆ ಕುದೀತಾ ಇತ್ತು. ಆ್ಯಂಡ್ ಕಾಯಿ ತುರಿನೂ ಹಾಕಿದ್ದೀನಿ ಪಲ್ಯಕ್ಕೆ. ಕಾಯಿ ತುರಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಚೆನ್ನಾಗಿರುತ್ತೆ ಟೇಸ್ಟು ಕಾಯಿ ತುರಿ ಹಾಕಿದ್ರೆ.
ಪಲ್ಯ ತುಂಬ ಸಲ ಮಾಡಿದ್ದೀನಿ, ಫಸ್ಟ್ ಟೈಮ್ ಸಾರು ಮಾಡ್ತಾ ಇರೋದು. ಸೊ ಪಲ್ಯ ರೆಡಿ ಆಗ್ತಾಯಿದೆ. ಪಲ್ಯ ರೆಡಿ ಆಯಿತು. ನೆಕ್ಸ್ಟು ಮುದ್ದೆಗೆ ಇಟ್ಕೋಬೇಕಿವಾಗ. ಸೊ ಮುದ್ದೆಗೆ ನಾನು ಹೇಗೆ ಮಾಡಬೇಕು ಅಂತ ಹೇಳಿದ್ರು, ಆ ರೀತಿ ಮಾಡಿದೆ. ಸೊ ನಮ್ಮಮ್ಮ ಹೇಗೆ ಮಾಡಬೇಕಂತ ಹೇಳಿದ್ರು ಆ ರೀತಿ ಟ್ರೈ ಮಾಡಿದೆ. ಇನ್ನು ಮುದ್ದೆ ತಿರುಗಿದು ಕಟ್ಟಿದ್ದು ಅಮ್ಮನೇ. ಆ್ಯಂಡ್ ಅದ್ರ ಜೊತೆ ಬಸ್ಸಾರೀಗ ಪ್ಲೇಟಿಂಗ್ ಮಾಡ್ಕೋತಾ ಇದ್ದೀನಿ. ಮುದ್ದೆ, ಬಸ್ಸಾರು, ಪಲ್ಯ, ಅದ್ರ ಜೊತೆ ಮೊಸರನ್ನ ಬೆಳಗ್ಗೆದಿತ್ತು, ಹಾಗಾಗಿ ಅದನ್ನು ಖಾಲಿ ಮಾಡೋಣ ಅಂತೇಳಿ ಹಾಕ್ಕೊಂಡೆ. ಸೊ ಟೇಸ್ಟ್ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿ ಬಂದಿತ್ತು. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.